ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ GP. ಹೊಸ ವಿಡಿಯೋಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ತುಂಬಾ ದಿನಗಳ ನಂತರ ಮತ್ತೆ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೇವೆ. ಇವತ್ತು ನಾವು ಮಲ್ಪೆಯಲ್ಲಿದ್ದೇವೆ. ನೋಡ್ಬೋದು ನೋಡಿ, ತುಂಬಾ ಬಿಸಿಲಿದೆ, ಎಲ್ಲೂ ಏನೂ ಕೂಡ ಕಾಣಿಸ್ತಾ ಇಲ್ಲ. Look at me. Baba, look at me. Huh? Huh? ಸೀರಿಯಸ್ಲಿ ನಂಬ್ತೀರ ಇಲ್ವೋ ಗೊತ್ತಿಲ್ಲ, ಇಷ್ಟು ವರ್ಷದಿಂದ ನಾನು ಮಂಗಳೂರಲ್ಲೇ ಆಗಲಿ ಉಡುಪಿಯಲ್ಲಾಗಲಿ ನಾನು ಇರ್ತಾಯಿದ್ದೆ. ಬಟ್ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಬಂದಾಗ ಏನೋ ಒಂಥರ ಸಿನಿಮಾದಲ್ಲೆಲ್ಲ ನೋಡಿರೋ ಫೀಲಿಂಗ್ ಬರ್ತಾಯಿದೆ. ಒಂಥರ ನೀರೆಲ್ಲ ಬ್ಲೂಯಿಶ್ ಆಗಿ ತುಂಬ ಚೆನ್ನಾಗಿದೆ, ಹಾರಬೇಕು ಅಂತ ಅನಿಸ್ತಾ ಇದೆ, ಆ ಥರ ಫೀಲಿಂಗ್ ಬರ್ತಾಯಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಶೂಸ್ ಹಾಕ್ಕೊಂಡ್ಬಂದು ತಪ್ಪು ಮಾಡಿಬಿಟ್ಟೆ. ಸೊ ನೋಡಿ, ಆ ಬೋಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಯೆಲ್ಲೋ ಕಲರ್ದು. ನೇತ್ರಾಣಿ ಅಡ್ವೆಂಚರ್ಸ್ ಅಂತ ಬರ್ತಿದೆ ಅದರಲ್ಲಿ. ನಮ್ಮ ಬಾಸ್ ನೋಡಿ ಅಡ್ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ.
ಎಂಟರ್ ದಿ ಸೇಂಟ್ ಮೇರಿಸ್. ಇಲ್ಲ ಓ ಶಿಟ್ ಸ್ಕೆಚರ್ಸ್ ಬಗ್ಗೆ ಮರ್ಯಾದೆ ಕೊಂಡು. ದಿಸ್ ಇಸ್ ಸೇಂಟ್ ಮೇರಿಸ್ ಐಲ್ಯಾಂಡ್. ಇಲ್ಲೊಂದು ಸುಂದರ ಕಲಾಕೃತಿಯನ್ನು ಮಾಡಿದ್ದಾರೆ. ಅದು ಏನಪ್ಪ ಅಂದರೆ, ಇವಾಗ ಎಲ್ಲ ವೇಸ್ಟ್ ಬಾಟಲ್ಸ್ಗಳೆಲ್ಲ ಇರುತ್ತಲ್ಲ ನೀರಿಂದು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಟ್ಯಾಪ್ ಥರ ಮಾಡಿದ್ದಾರೆ. ಭಾಳ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಬೇಗನೆ ವಾಪಸ್ ಬಂದ್ವಿ. ಯಾಕೆಂತಂದರೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋಗಿದ್ವಿ, ಬಟ್ ಅಲ್ಲಿ ಆ ಥರ ಏನೂ ಇರಲಿಲ್ಲ. ಜಸ್ಟ್ ಏನಂತ ಅಂದರೆ 350 ರೂಪಾಯಿಗೆ ನಮಗೊಂದು ಒಳ್ಳೆ ಬೋಟ್ ರೈಡ್ ಸಿಕ್ತು, ಹಾಗೆ ಒಂದು ಒಳ್ಳೆ ವ್ಯೂ ಕೂಡ ಸಿಕ್ತು. ಅದು ಬಿಟ್ಟು ಐಲ್ಯಾಂಡ್ ಒಳಗಡೆ ಬೇರೆ ಏನೂ ಇರಲಿಲ್ಲ. ಅಲ್ಲಿಂದ ವಾಪಸ್ ಬಂದು ನಾವು ಇವಾಗ ಈ ಮಲ್ಪೆ ಸೀ ವಾಕ್ ಏನಿದೆ ಅಲ್ಲಿಗೆ ತಲುಪಿದ್ವಿ. ಇಲ್ಲೊಂದು ಸ್ವಲ್ಪ ಹೊತ್ತು ಕಾಲ ಕಳೆದು ನಂತರ ನಮ್ಮ ಪಯಣನ ನಾವು ಮತ್ತೆ ರಿಟರ್ನ್ ಶುರು ಮಾಡಿದ್ವಿ. ಸೊ ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗಿ ಬಂದಾಯಿತು, ಬಟ್ ತುಂಬಾ ಡಿಸಪಾಯಿಂಟ್ ಆಯಿತು. ಯಾಕೆಂದರೆ ಅಲ್ಲಿ 350 ರೂಪಾಯಿಗೆ ಕೊಡುವಂತಹ ಅಥವಾ 350 ರೂಪಾಯಿ ಕೊಟ್ಟು ನೋಡುವಂತಹ ಒಂದು ದೃಶ್ಯಗಳು ಯಾವುದೇ ರೀತಿ ಏನು ಇರಲಿಲ್ಲ. ಅಂದರೆ ಹಾಗಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಒಂದು ದ್ವೀಪಕ್ಕೆ ಹೋಗ್ತಾ ಇದ್ದೀವಿ, ಆ ದ್ವೀಪದಲ್ಲಿ ಏನು ಗೇಮ್ಸ್ ಆಗ್ಬೋದು, ಫುಡ್ ಆಗ್ಬೋದು, ಲೈವ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಏನು ಇರಲಿಲ್ಲ. ಸೊ ಹಾಗಾಗಿ ನಮಗೆ ಬೇಜಾರಾಯಿತು. ಒಂದು 350 ರೂಪಾಯಿಗೆ ಬೋಟ್ ರೈಡಿಂಗ್ ಒಂದು ಹೋದಾಗೆ ಒಂದು ಒಳ್ಳೆ. ಸೊ ಇವಾಗ ನಾವು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಟೈಮ್ ಆಯಿತು, ಮತ್ತೆ ಮಂಗಳೂರು ತನಕ ರಿಟರ್ನ್ ಹೋಗ್ಬೇಕಲ್ಲ. ಸೊ ಹೊರಡ್ತಾ ಇದ್ವಿ ಅಷ್ಟೇ.